ಸಿಎಂ ಪಟ್ಟಕ್ಕಾಗಿ ದೊಡ್ಡ ಮಟ್ಟದ ಪೈಪೋಟಿ. ಸ್ವಾಮೀಜಿಗಳು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತನಾಡೋ ಮೂಲಕ ದೊಡ್ಡ ಮಟ್ಟದ ಚರ್ಚೆನ ಕಾಂಗ್ರೆಸ್ ಪಾಳ್ಯದಲ್ಲಿ ಹುಟ್ಟಾಕಿದ್ರು. ಯಾವಾಗ ಈ ಚರ್ಚೆಗಳು ಮುನ್ನೆಲೆಗೆ ಬಂತು, ಕೆಎನ್ ರಾಜಣ್ಣ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಡಿಸಿಎಂ ಫೈಟ್. ಸಮುದಾಯವಾರು ಡಿಸಿಎಂ ಅಂದ್ರೆ ಹುಷಾರ್ ಅಂತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಡ್ತಿದ್ದಾರೆ. ಕಾರಣ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಬಹಿರಂಗ ಚರ್ಚೆ ಮಾಡಿದ್ರೆ, ಬಹಿರಂಗ ಹೇಳಿಕೆಗಳನ್ನ ಕೊಟ್ರೆ ನೋಟಿಸ್ ಕೊಡಬೇಕಾಗುತ್ತೆ. ಯಾರು ಡಿಸಿಎಂ ಸಿಎಂ ವಿಚಾರ ಚರ್ಚೆ ಮಾಡಬಾರದು ಅಂತ ಖಡಕ್ ಆಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ, ನಾಯಕರು ಎಷ್ಟರ ಮಟ್ಟಿಗೆ ಇದನ್ನ ಪಾಲನೆ ಮಾಡ್ತಾರೆ ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ. ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಈಗ ಆಗಿರುವಂತಹ ಡ್ಯಾಮೇಜ್ ಈ ಮೂಲಕ ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಕಾದ್ ನೋಡ್ಬೇಕು. ಹೆಂಗಾಯ್ತು ಅಂತಂದ್ರೆ 2 ದಿನ ಎಲ್ಲರೂ ಮಾತನಾಡುವಾಗ ಎಲ್ಲರೂ ಸುಮ್ಮನೆ ಇದ್ರು. ಈಗ 2 ದಿನ ಆಯ್ತು, ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಮೆಸೇಜ್ ಕಳಿಸ್ಬೇಕು ಅದೆಲ್ಲವೂ ಕೂಡ ತಲುಪಿಸಾಗಿದೆ ಹೈಕಮಾಂಡ್ ತನಕ ಕೂಡ. ಈಗ ಹೈಕಮಾಂಡ್ ವಾಪಸ್ ತಿರುಗಿ ನೀವೇನ್ ಮಾಡ್ತಿದ್ದೀರಿ, ಇಷ್ಟೆಲ್ಲ ಮಾತುಕತೆ ಆಗ್ತಿದೆ ಅಂತ ಕೇಳೋಕ್ ಮುಂಚೆ ನಾನು ಹೇಳಿದ್ದೀನಿ, ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಇದೆ ಡಿ ಕೆ ಶಿವಕುಮಾರ್ ಅವರ ಮಾತು, ಅವರ ವಾರ್ನಿಂಗ್ ಮಾತು ನಿಮ್ಮ ಮುಂದೆ. ನೋಡ್ರಿ, ಒಂದು ಹೇಳ್ತೀನಿ ಕೇಳಿ, ಯಾವ ಡಿಸಿಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಷನ್ನು ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ. ಸೊ ಯಾರು ಯಾವ ಎಲ್ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದೇವ್ರ ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ನಮ್ಗೆ ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ. ಇನ್ನು ಹೇಳ್ತೀರಲ್ಲ, AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ಇನ್ಫ್ಯಾಕ್ಟ್ ಈ ಸಿಎಂ ಡಿಸಿಎಂ ಚರ್ಚೆಯ ಇಡೀ ಕಹಾನಿಯ ಮೂಲ ಪುರುಷ ಅಂದ್ರೆ ಅದು ಕೆಎನ್ ರಾಜಣ್ಣ ಅವರ ಹೇಳಿಕೆ ಬೆನ್ನಲ್ಲೇ ಇವೆಲ್ಲ ಮಾತು ಪ್ರತಿ ಮಾತು ಶುರುವಾಗಿದ್ದು. ಇದೀಗ ಕೆಎನ್ ರಾಜಣ್ಣ ಇನ್ಕ್ಲೂಡ್ ಮಾಡಿಕೊಂಡು ಯಾರು ಕೂಡ ಮಾತನಾಡೋ ಹಾಗಿಲ್ಲ, ಅನಿವಾರ್ಯವಾಗಿ ನೋಟಿಸ್ ಕೊಡೋ ಹಾಗೆ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಸುಮ್ಮನೆ ಇರ್ತಾರ ರಾಜಣ್ಣ ಅವ್ರಿಗೆ ಕೋಪ ಇರೋದೇ ಡಿ ಕೆ ಶಿವಕುಮಾರ್ ಅಲ್ಲ. ರಾಜಣ್ಣ ಯಾಕೋ ನಂಗೆ ಯತ್ನಾಳ್ ರೀತಿ ಕಾಣಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾಳಿ, ಬಿಜೆಪಿ ಫೈರ್ ಬ್ರಾಂಡ್ ಕಾಂಗ್ರೆಸ್ ಪಾಲಿನ ಯತ್ನಾಳ್ ಆಗ್ತಿದ್ದಾರಾ ಅಂತ ಹೇಳಿ. ನೀವೇ ನೋಟಿಸ್ ಕೊಡೋಂಗಿದ್ರೆ ಕೊಡ್ಲಿ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಬಾಯಿಗೆ ಬೀಗ ಹಾಕೋ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನೋಟಿಸ್ ಕೊಟ್ರೆ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಕೇಳಿದ್ರೆ ತಪ್ಪೇನಿದೆ ಅಂತ ಮರು ಪ್ರಶ್ನೆ ಕೇಳಿದ್ದಾರೆ. ರಾಜಣ್ಣರೇ ಅಂತ ಡಿ ಕೆ ಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅಂದರೆ ನೀವು ಬೇರೆ ಯಾರಿಗೋ ಹೆದರ್ಸಕ್ಕಾಗಲ್ಲ. ರಾಜಣ್ಣ ಇಸ್ ಆಲ್ವೇಸ್ ರಾಜಣ್ಣ. ಎಲ್ಲರೂ ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಳ್ಬೇಡಿ. ಎಲ್ಲರೂ ಸೈಲೆಂಟ್ ಮಾಡಿ ಆಮೇಲೆ ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ ಮಾತಾಡ್ಬೇಕಾ ಮಾತಾಡಬಾರ್ದಾ ಅಂತ ಹೇಳಿ ಕೆಎನ್ ರಾಜಣ್ಣ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಲವು ನೋಟಿಸ್ ಕೊಡಲೇಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ, ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟ್ಕೊಳ್ಳೋದಾಗ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದಾಗ ಅವ್ರು ಹೇಳೋಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ?
ಕೇಳ್ಕೊಂಡು ಸುಮ್ಮನೆ ಆಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು. ಆಗಿದ್ರೆ ಸ್ವಾಮಿಗಳು ಹೇಳ್ದಂಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಸಹಕಾರ ಸಚಿವರಿಂದ ಕಂಪ್ಲೀಟ್ ಅಸಹಕಾರ ರೀತಿ ಕಾಣ್ತಾ ಇದೆ. ವಾರ್ನ್ ಕೊಟ್ರು ಅಷ್ಟೇ, ನೋಟಿಸ್ ಕೊಟ್ರು ಅಷ್ಟೇ, ನಾನೇ ಅನ್ನೋ ಧಾಟಿಯಲ್ಲೇ ಮಾತನಾಡಿದ್ದಾರೆ ಡೈರೆಕ್ಟ್ ಆಗಿ. ಸ್ಮಿತಾ, ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ಎಲ್ಲರಿಗಿದೆ. ನಮ್ಮ ಅಭಿಪ್ರಾಯವನ್ನ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲೇ ಹೇಳ್ತಾ ಇದ್ದೇವೆ. ಹೆಚ್ಚುವರಿ ಡಿಸಿಎಂ ಮಾಡೋಕೆ ಅವಕಾಶ ಇದೆ, ಅವಕಾಶವನ್ನ ಮಾಡಿಕೊಡ್ಲಿ ಅನ್ನುವಂತ ಒಂದಷ್ಟು ದಾಟಿಯಲ್ಲಿ ಈಗಾಗಲೇ ಕೆ.ಎನ್. ರಾಜನ್ ಅವರು ಮುಂಚಿಂದ ಮಾತನಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗಾಗಿ ಒಂದಷ್ಟು ವಾರ್ನಿಂಗ್ ಕೊಡುವಂತ ಎಲ್ಲರೂ ಕೂಡ ಬಾಯಿಗೆ ಬೀಜ ಹಾಕೊಂಡಿರ್ಬೇಕು ಅನ್ನೋ ಒಂದು ವಾರ್ನಿಂಗ್ ಏನಿದೆ ಅಲ್ಲ, ಅದು ಸಚಿವರಾದಂತ ಕೆ.ಎನ್. ರಾಜನ್ ಅವ್ರನ್ನ ಕೆರಳಿಸಿದಾಗ ಕಾಣಿಸ್ತಾ ಇದೆ. ಯಾಕಂದ್ರೆ ನನ್ನಂತ ಹಿರಿಯನಿಗೆ ವಾರ್ನಿಂಗ್ ಮಾಡ್ತಾರೆ ಅನ್ನೋದಾದ್ರೆ ಇವರು ಮೊದಲು ಅವರ ಪರವಾಗಿ ಮಾತನಾಡ್ತಾ ಇದಾರಲ್ಲ, ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲಿ ಅನ್ನುವಂತ ಒಂದಷ್ಟು ನಾಯಕರು ಮಾತನಾಡ್ತಾರಲ್ಲ, ಅವರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮತ್ತು ಡಿಸಿಎಂ ಮಾಡ್ಲಿ, ಆಮೇಲೆ ನನಗೆ ಒಂದಷ್ಟು ಮಾತುಗಳನ್ನು ಹೇಳಿ ನಾನು ಅವಾಗ ಕೇಳ್ತೇನೆ, ಅಥವಾ ನೋಟಿಸ್ ಕೊಟ್ಟರು ಅದಕ್ಕೆ ಉತ್ತರ ಕೊಡುವಷ್ಟು ಸಮರ್ಥವಾಗಿ ನಾನು ಇದ್ದೇನೆ, ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅದಕ್ಕೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ರಾಜನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಸಿಎಂ ಡಿಸಿಎಂ ದಂಗಲ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಎಂ ಡಿಸಿಎಂ ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಇದೆ. ಆ ಸಂದರ್ಭದಲ್ಲಿ ಇಬ್ಬರು ಬಣ್ಣದ ನಾಯಕರಿಗೆ ಮೂಗುದಾರ ಹಾಕುವಂತೆ ಯಾವ ರೀತಿಯಾಗಿ ವಾರ್ನಿಂಗ್ ಮಾಡ್ತಾರೆ ಅನ್ನುವಂಥದ್ದು, ಒಂದು ವೇಳೆ ಮೂಗುದಾರ ಹಾಕೋದಕ್ಕೆ ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.